ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ತುಂಬ ಹತ್ತಿರದಲ್ಲೇ ಇದೆ. ಸೊ ಎಲ್ರದ್ದು ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ಸು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಫಾಲೋ ಮಾಡಬೇಕಾಗಿರೋ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಸೊ ಈ ಟ್ರಿಕ್ಕನ್ನ ನಾವು ಪ್ರತಿ ವರ್ಷ ಯೂಸ್ ಮಾಡ್ತಾ ಬಂದರೆ ನಮಗೆ ಲೈಫಲ್ಲಿ ನಮಗಾಗಿರ್ಬೋದು, ನಮ್ಮ ಮನೆಗಾಗಿರ್ಬೋದು, ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಕೂಡ ಬರೋದಿಲ್ಲ. ಏನಪ್ಪ ಆ ಟ್ರಿಕ್ಕು ಅಂತಂದರೆ, ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಪೂಜೆ ಎಲ್ಲ ಆದಮೇಲೆ ಮುತ್ತೈದೆಯರನ್ನ ಅರಿಶಿನ ಕುಂಕುಮಕ್ಕೆ ಅಂತ ಕರಿತೀವಿ. ಸೊ ಅರಿಶಿನ ಕುಂಕುಮದ ಜೊತೆಗೆ ನಾವು ತಾಂಬೂಲವನ್ನು ಕೂಡ ಕೊಡ್ತೀವಿ. ಸೊ ಈ ವರ್ಷದಿಂದ ನೀವು ನಾನು ಹೇಳೋವಂಥ ಈ ಒಂದು ಪದಾರ್ಥನ ತಾಂಬೂಲದ ಜೊತೆಗೆ ಸೇರಿಸಿ ಕೊಟ್ಟಾಗ ನಿಮ್ಮ ಮನೆಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಯೂ ಬರೋದಿಲ್ಲ. ಇದು ನನಗೆ ನನ್ನ ಮೆಂಟರು ಗೈಡ್ ಮಾಡಿರೋಂತಹ ಟ್ರಿಕ್ಕು. ಹೌದು, ಈಗ ನಾವು ತಾಂಬೂಲ ಅಂತಂದರೆ ಏನೇನೆಲ್ಲ ಕೊಡ್ತೀವಿ ಅಲ್ವಾ? ವೀಳ್ಯದೆಲೆ, ಅಡಿಕೆ, ಹಣ್ಣು, ನಾಣ್ಯ ಇಡೋರು ನಾಣ್ಯ ಇಡ್ತಾರೆ, ತೆಂಗಿನಕಾಯಿ, ಬ್ಲೌಸ್ ಪೀಸು ಇದೆಲ್ಲನೂ ಕೊಡ್ತೀವಿ. ಸೊ ಈ ವರ್ಷದಿಂದ ನೀವು ಈ ಒಂದು ತಾಂಬೂಲವನ್ನು ಕೊಡುವಾಗ ಅದ್ರ ಜೊತೆಗೆ 2 ಒಣ ಖರ್ಜೂರವನ್ನು ನೀವು ಆ್ಯಡ್ ಮಾಡಿ ಕೊಡಿ. ಹೌದು, ಇದರಲ್ಲಿ ಯಾವುದೇ ಲಾಜಿಕ್ ಇಲ್ಲ, ಜಸ್ಟ್ ಇದು ಮ್ಯಾಜಿಕನ್ನು ಕ್ರಿಯೇಟ್ ಮಾಡುತ್ತೆ ಅಷ್ಟೇ. ಸೊ ನಾನು ನಮ್ಮ ಮೆಂಟರ್ ಹತ್ರ ಏನಿದು ಲಾಜಿಕ್ ಅಂತ ಕೇಳಿದೆ. ಅವರು, ನೀನು ಜಸ್ಟ್ ಮಾಡು, ಇದರಲ್ಲಿ ಲಾಜಿಕ್ ಹುಡುಕಬೇಡ. ಸೊ ನೀನು ಲಾಜಿಕ್ ಯಾವಾಗ ಹುಡುಕಲ್ಲ ಆಗ ನಿನಗೆ ಅದರಿಂದ ಮ್ಯಾಜಿಕಲ್ ರಿಸಲ್ಟೇ ಬರುತ್ತೆ ಅಂತ ಅವ್ರು ನನಗೆ ಹೇಳಿದ್ರು. ಆ್ಯಂಡ್ ಇದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರನೇ ನಾವು ಫಾಲೋ ಮಾಡಬೇಕಾ ಅನ್ನೋದಾದರೆ ಆ ಥರ ಎಲ್ಲ ಏನಿಲ್ಲ. ನೀವು ಯಾವ್ಯಾವೆಲ್ಲ ಹಬ್ಬಕ್ಕೆ ಮುತ್ತೈದೆಯರನ್ನ ಮನೆಗೆ ಕರೆದು ತಾಂಬೂಲವನ್ನು ಕೊಡ್ತೀರಾ, ಸೊ ಆವಾಗೆಲ್ಲ ಈ ಒಂದು ಟಿಪ್ನ ನೀವು ಯೂಸ್ ಮಾಡ್ಕೋಬೋದು. ಜೊತೆಗೆ ನೀವೇನಾದರೂ ದೇವಸ್ಥಾನಕ್ಕೆ ತಾಂಬೂಲವನ್ನು ಕೊಡ್ತಾಯಿದ್ರೆ, ಯಾರಾದರೂ ಪುರೋಹಿತರಿಗೆ, ಜ್ಯೋತಿಷಿಯರಿಗೆ, ಹಿರಿಯರಿಗೆ ನೀವು ತಾಂಬೂಲವನ್ನು ಕೊಡ್ತಾಯಿದ್ರೆ, ಸೊ ಅದರಲ್ಲೂ ಕೂಡ ಇದನ್ನು ನೀವು ಫಾಲೋ ಮಾಡ್ಕೋಬಹುದು. ಜೊತೆಗೆ ಇದನ್ನು ದಾನವಾಗಿ ಕೊಟ್ಟಾಗ ಇನ್ನಷ್ಟು ಅದರ ಪವರು ಜಾಸ್ತಿ ಅಂತ ಹೇಳ್ತಾರೆ. ದಾನ ಅಂದರೆ ಯಾರಿಗೆ ಕೊಡ್ತೀವಿ? ಏನೂ ಇಲ್ಲದೆ ಇರೋರಿಗೆ. ಫಾರ್ ಎಕ್ಸಾಂಪಲು ಹಬ್ಬದ ದಿನ ಸೊ ಮನೆ ಹತ್ರ ಸುಮಾರು ಜನ ಬರ್ತಾನೆ ಇರ್ತಾರೆ ಬಸವಣ್ಣನ ಹೇಳ್ಕೊಂಡು, ಅಥವಾ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನದ ಹೊರಗಡೆ ಭಿಕ್ಷುಕರು ಆ ಥರ ಎಲ್ಲ ಇರ್ತಾರೆ. ಸೊ ಅಂಥವ್ರಿಗೆ ದಾನ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಹೆಣ್ಮಕ್ಳು ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಮನೆಗೆ ಬರೋ ಮುತ್ತೈದೆಯರಿಗೆ ಕೊಡುವಂತಹ ತಾಂಬೂಲದಲ್ಲಿ 2 ಖರ್ಜೂರವನ್ನು ಆ್ಯಡ್ ಮಾಡಿ ಕೊಡ್ತಾ ಬನ್ನಿ. ಪ್ರತಿ ವರ್ಷ ಇದನ್ನು ಮಾಡಿ. ಜೊತೆಗೆ ಯಾವೆಲ್ಲ ಹಬ್ಬಕ್ಕೆ ನೀವು ತಾಂಬೂಲವನ್ನು ಸಿದ್ಧ ಮಾಡ್ಕೋತೀರ ಆವಾಗೆಲ್ಲ ಇದನ್ನು ಸಹ ಮ್ಯಾಂಡೇಟರಿಯಾಗಿ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೋತಾ ಬನ್ನಿ. ಸೊ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಅಂತೂ ನಡೆಯುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಾನೊಂದು ಅನೌನ್ಸ್ಮೆಂಟ್ನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಸೊ ಯಾರೆಲ್ಲ ಈ ವಿಡಿಯೋನ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ, ಸೊ ಅವರು ಈ ವಿಡಿಯೋದ ಕೆಳಗಡೆ ನಾನು ನನ್ನ ವಾಟ್ಸಪ್ ನಂಬರ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪಿಕ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ನೀವು ನನಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡ್ರಿ. ನಾನು ಅದನ್ನು ಕಂಬೈನ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಪಬ್ಲಿಷ್ ಮಾಡ್ತೀನಿ. ಸೊ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬನ ನೋಡೋದಕ್ಕೆ. ಖುಷಿಯಾಗುತ್ತೆ ನನಗೂ. ಸೊ ನೀವು ಆ ಥರ ಕಳಿಸ್ಕೊಂಡಾಗ. ಆ್ಯಂಡ್ ಇಷ್ಟೊತ್ತು ನೀವು ನಿಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಟು ನನ್ನ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್.